ವಿಡಿಯೋಸ್ಗೆ ಅಡಿಕ್ಟ್ ಆಗಿದ್ದಾರೆ. ಯಾಕೆಂದರೆ ಅದು ಮುಂಚೆ ಲಾಕ್ಡ್ ಚಾನೆಲ್ ಆಗಿತ್ತು. ಈಗ ಎನಿಬಡಿ ಕ್ಯಾನ್ ಹ್ಯಾವ್ ದ ಆಕ್ಸೆಸ್. ಸೊ ಅದರಿಂದ ಅವ್ರಿಗೇನಾಗುತ್ತೆ, ಆ ಅಪ್ರಾಪ್ತ ಏಜಲ್ಲಿ ಪ್ರವೋಕ್ ಆಗುತ್ತೆ. ಇದನ್ನು ನಾನು ಯಾಕೆ ಟ್ರೈ ಮಾಡಬಾರ್ದು, ಯಾರಿಗೂ ಏನು ಗೊತ್ತಾಗೋದಿಲ್ಲ ಅನ್ನೋ ಒಂದು ಭಾವನೆಯಲ್ಲಿರ್ತಾರೆ. ಆವಾಗ ಅವ್ರಿಗೆ ಇಲ್ಲಾಜಿಕಲ್ ಥಿಂಕಿಂಗ್ ಅಂತ ನಾವು ಹೇಳ್ತೀವಿ, ಅಥವಾ ಡಿಸೋರಿಯೆಂಟೇಷನ್, ಜಡ್ಜ್ಮೆಂಟ್ ಇರಲ್ಲ, ಇನ್ಸೈಟ್ ಇರಲ್ಲ. ನಾನು ಮಾಡೋದು ಸರಿ ಅಥವಾ ತಪ್ಪು, ನಾಳೆ ನಾನು ಸಿಕ್ಕಾಕೊಂಡೆ ನನಗೆ ಅವಮಾನ ಆಗುತ್ತೆ, ಪೇಪರಲ್ಲಿ ಬರ್ತೀನಿ, ಅದು ಯಾವ ಪ್ರಜ್ಞೆನೂ ಇರಲ್ಲ. ಆ ಮೊಮೆಂಟಲ್ಲಿ ಅವ್ರಿಗೆ ಅದು ಬೇಕಾಗಿರೋದು ಅದೊಂದು ರಿವೆಂಜು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಸಾಕಷ್ಟು ಕೇಳಿ ಬರ್ತಾ ಇದೆ. ಹಾಗೇನೆ ಅತ್ಯಾಚಾರ ಮಾಡಿ ಬರ್ಬರವಾಗಿ ಮಹಿಳೆಯರನ್ನ ಕೊಲೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಮಾನಸಿಕವಾಗಿ ಏನಾದರೂ ಕಾರಣ ಇರ್ಬೋದಾ? ನಮ್ಮ ಜೊತೆ ಇವತ್ತು ಮಾನಸಿಕ ತಜ್ಞರಾದಂತಹ ಡಾಕ್ಟರ್ ಪದ್ಮಶ್ರೀ ರಾವ್ ಇದ್ದಾರೆ. ಬನ್ನಿ ಇವ್ರನ್ನ ಕೇಳೋಣ. ನಮಸ್ಕಾರ. ಇದು ಒಂದು ಒಳ್ಳೆ ಪ್ರಶ್ನೆ ಅನಿಸುತ್ತೆ. ಈಗಿನ ಸಮಾಜದ ಪರಿಸ್ಥಿತಿಯಲ್ಲಿ ನಡೀತಾ ಇರೋದ್ರ ಬಗ್ಗೆನೇ ನೀವು ಕೇಳ್ತಾ ಇದ್ದೀರಾ. ಇದಕ್ಕೆ ಮಲ್ಟಿಪಲ್ ಆ್ಯಂಗಲ್ಸ್ ಅಂತ ನಾವು ಹೇಳ್ತೀವಿ. ಸೊ ಒಂದು, ಅಡಾಲಸೆನ್ಸ್ನಲ್ಲಿ ನಾವು ಮಕ್ಕಳಿಗೆ ಒಳ್ಳೆ ರೀತಿಯ ಒಂದು ಬೆಳವಣಿಗೆ ಅಥವಾ ವ್ಯಾಲ್ಯೂಸ್ ಕೊಡಬೇಕು, ಕೊಟ್ಟು ಬೆಳೆಸಬೇಕು. ಡೂಸ್ ಆ್ಯಂಡ್ ಡೋಂಟ್ಸ್ ಹೆಣ್ಣುಮಕ್ಳಿಗೂ ಹೇಳ್ಕೊಡ್ಬೇಕು, ಗಂಡು ಮಕ್ಳಿಗೂ ಹೇಳ್ಕೊಟ್ಟಿರಬೇಕು. ಈ ಆ್ಯಂಗಲ್ನಲ್ಲಿ ಮಲ್ಟಿಪಲ್ ಆ್ಯಂಗಲ್ಸ್ ತೊಗೊಳ್ತೀನಿ. ಒಂದು, ಎಕ್ಸ್ಪೋಜರ್ ಟು ಸೋಷಿಯಲ್ ಮೀಡಿಯಾ ಇರುತ್ತೆ. ಅವರು ಯಾವ್ಯಾವ ರೀತಿ ಇದನ್ನು ವಾಚ್ ಮಾಡ್ತಾ ಇದ್ದಾರೆ. ತುಂಬ ಜನ ಚಿಕ್ಕ ಮಕ್ಕಳು, ಪೋಸ್ಟ್ ಅಡಾಲಸೆನ್ಸ್ ಅಂತ ಹೇಳ್ತೀವಿ, 14ರಿಂದ 18ನೇ ವಯಸ್ಸಿನ ಮಕ್ಕಳು ತುಂಬ ಜನ ಪೋರ್ನೋಗ್ರಫಿಕ್ ವೀಡಿಯೋಸ್ಗೆ ಅಡಿಕ್ಟ್ ಆಗಿದ್ದಾರೆ. ಯಾಕೆಂದರೆ ಅದು ಮುಂಚೆ ಲಾಕ್ಡ್ ಚಾನೆಲ್ ಆಗಿತ್ತು. ಈಗ ಎನಿಬಡಿ ಕ್ಯಾನ್ ಹ್ಯಾವ್ ದ ಆಕ್ಸೆಸ್. ಸೊ ಅದರಿಂದ ಏನಾಗುತ್ತೆ, ಆ ಅಪ್ರಾಪ್ತ ಏಜಲ್ಲಿ ಪ್ರವೋಕ್ ಆಗುತ್ತೆ. ಇದನ್ನು ನಾನು ಯಾಕೆ ಟ್ರೈ ಮಾಡಬಾರ್ದು, ಯಾರಿಗೂ ಏನು ಗೊತ್ತಾಗೋದಿಲ್ಲ ಅನ್ನೋ ಒಂದು ಭಾವನೆಯಲ್ಲಿರ್ತಾರೆ. ಅದಲ್ಲದೆ ಮಾನಸಿಕ ಕಾಯಿಲೆ, ಇದೊಂದು ಮಾನಸಿಕ ಕಾಯಿಲೆ. ಒಬ್ಬರ ಮೇಲೆ ಅತ್ಯಾಚಾರ ಮಾಡೋದು ಅಂದರೆ ಆ್ಯಂಟಿ ಸೋಷಿಯಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ. ಇದರಿಂದ ಒಂದು ಪರಿಣಾಮ ಏನಾಗುತ್ತೆ, ಅವರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋ ಯೋಚನೆಗಳಿಲ್ಲದೆ ಆ ಮೊಮೆಂಟರಿ ಪ್ಲೆಷರ್ಸ್ಗೆ ಒಳಗಾಗೋದು. ಇದು ಒಂದು ಮಾನಸಿಕ ರೋಗ, ಮಾನಸಿಕ ಕಾಯಿಲೆ. ಅದಕ್ಕೆ ಖಂಡಿತ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಮೂರನೇದು, ಮನೆಯವರ ಒಂದು ನೆಗ್ಲಿಜೆನ್ಸು. ಇವಾಗ ತಂದೆ ತಾಯಿಗಳೇ ಆಗಿರ್ಬೋದು, ಅವರವರು ಜಗಳ ಕದನ ಗಲಾಟೆಗಳಲ್ಲೇ ಇರೋದ್ರಿಂದ ಮಕ್ಕಳ ಮೇಲೆ ಸ್ವಲ್ಪ ಗಮನ ಕಮ್ಮಿಯಾಗಿ ಮಕ್ಕಳು ಬೇರೆ ದಾರಿ ಹಿಡಿದಿರೋ ಚಾನ್ಸಸ್ ಇರುತ್ತೆ. ನಾಲ್ಕನೇದು, ನಮ್ಮ ಹೆಣ್ಮಕ್ಳಿಗೆ ಬರ್ತಾ ಇದ್ದೀನಿ. ಅವರೂ ಕೂಡ ಒಂದು ರೀತಿಯಲ್ಲಿ, ನಾನು ಯಾವುದೋ ಪೊಲೀಸ್ ಆಫೀಸರ್ ಇಂಟರ್ವ್ಯೂ ನೋಡಿದ್ದೆ, ಹೆಣ್ಮಕ್ಳು ಅವ್ರು ಇರೋ ಹಂಗಿದ್ರೆ ಇಷ್ಟೊಂದು ಕ್ರೈಮ್ ಆಗಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಕೆಲವು ಸತಿ ಡೋಂಟ್ಸ್ನ ನಮ್ಮ ಹೆಣ್ಮಕ್ಳಿಗೂ ಹೇಳ್ಕೊಟ್ಟಿರಬೇಕು. ಯಾವಾಗ ಓಡಾಡಬೇಕು, ಯಾವಾಗ ಓಡಾಡಬಾರ್ದು, ಯಾವ ಥರ ಡ್ರೆಸ್ ಮಾಡ್ಕೋಬೇಕು ವೆನ್ ಯು ವಾಕ್ ಇನ್ ಸೊಸೈಟಿ. ಇನ್ನೊಂದು, ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಮೈ ಮೇಲೆ ಪ್ರಜ್ಞೆನೇ ಇರಲ್ಲ. ಒಂದು ಹೆಣ್ಮಕ್ಳು ಕೂಡ ಮೈಯೆಲ್ಲ ಕಣ್ಣಾಗಿ ನಡಿಬೇಕು. ಯಾರಾದರೂ ಹತ್ತಿರ ಬಂದ ಅಂದಾಗ ಅವರು ಸ್ಕಿಲ್ಸ್ ಕಲ್ತಿರಬೇಕು. ಇನ್ನೊಂದು, ಒಂದು ಸ್ವಲ್ಪ ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಮ್ಸು, ಬಾಡಿ ಆ್ಯಂಗಲ್ಸು ಅಥವಾ ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರ್ಸು, ಈ ಥರದ್ದೆಲ್ಲ ಇಟ್ಕೊಂಡು ಸೇಫಾಗಿ ಓಡಾಡೋದು ಕಲ್ತಿರಬೇಕು. ಇಫ್ ದೇ ಆರ್ ಮೂವಿಂಗ್ ಅರೌಂಡ್ ಇನ್ ನೈಟ್ಸ್. ಸೊ ಈವ್ನಿಂಗ್ಸ್ ನಾವು ನೋಡಿದ್ದೀವಿ, ಫೋನ್ನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಯಾರೋ ಬಂದು ಫೋನ್ ಕಿತ್ಕೊಂಡು ಹೋಗ್ತಾರೆ. ಆವಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಯಾರೋ ಹತ್ತಿರ ಬಂದಿದ್ದಾನೆ ಅನ್ನೋ ಪ್ರಜ್ಞೆ ಇರಲ್ಲ. ಸೊ ಒಂಚೂರು ಕಾನ್ಷಿಯಸ್ ಆಗಿರಬೇಕು. ಬಟ್ ಇದು ಮಾನಸಿಕ ರೋಗನೂ ಹೌದು. ಅದಕ್ಕೆ ಖಂಡಿತ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ನಮ್ಮ ಸಮಾಜದಲ್ಲಿ ಅವ್ರಿಗೂ ಒಂದು ಪ್ರೇರಣೆ ಕೊಡಬೇಕು. ಇದು ತಪ್ಪು ಅನ್ನೋ ಅರಿವನ್ನು ಮೂಡಿಸ್ಬೇಕು. ಈ ಥರ ಇನ್ನಷ್ಟು ನಾವು ಜಾಸ್ತಿ ಒಂದು ಸೋಷಿಯಲ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತ ನನಗನ್ಸುತ್ತೆ. ಹಾಗೆಯೇ ಎಲ್ಲ ವಯಸ್ಸಿನ ಹೆಣ್ಮಕ್ಳ ಮೇಲೆ ಅಂತಂದರೆ, ಇವಾಗ ಚಿಕ್ಕ ಪಾಪುವಿಂದ ಹಿಡಿದು ಏಜ್ ಆಗಿರುವಂಥ ಮುದುಕಿಯ ಮೇಲೂ ಕೂಡ ಅತ್ಯಾಚಾರ ಎಸ್ಕೋದಿರ್ಬೋದು, ಅಥವಾ ಲೈಂಗಿಕವಾಗಿ ಆಕೆಗೆ ಕಿರುಕುಳ ನೀಡೋದಿರ್ಬೋದು. ಇಂಥ ಕೃತ್ಯದಲ್ಲಿ ಜನರು ಭಾಗಿಯಾಗ್ತಾ ಇದ್ದಾರೆ, ಪುರುಷರು ಭಾಗಿಯಾಗ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಮೇಡಮ್? ಇದನ್ನೇ ಸ್ಯಾಡಿಸಮ್, ಆ್ಯಂಟಿ ಸೋಷಿಯಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತೀವಿ. ಇದು ಒಂದು ಎಮೋಷ್ನಲ್ ರೋಗ. ಅವರ ಜೀವನದಲ್ಲಿ, ಇವಾಗ ಬೇರೆ ಬೇರೆ ಏಜ್ ಅಂತ ನೀವು ಹೇಳಿದ್ರೆ, ಅವ್ರ ಜೀವನದಲ್ಲಿ ಹಿಂದೆ ಯಾರಿಂದನೋ ಅವ್ರಿಗೆ ಮೋಸ ಆಗಿದ್ದರೆ ಅವಾಗೇನಾಗುತ್ತೆ ಅಂದರೆ ಎಂಟೈರ್ ವಿಮೆನ್ಹುಡ್ ಮೇಲೆ ಅವರಿಗೆ ಒಂದು ರಿವೆಂಜ್ ಬಂದುಬಿಟ್ಟು ಈ ಥರ ಯಾವ ರೀತಿಯೂ ಯೋಚನೆ ಮಾಡಲ್ಲ. ಜಸ್ಟ್ ದಟ್ ರಿವೆಂಜ್, ಆ ಮೊಮೆಂಟರಿ ರಿವೆಂಜ್ ತೊಗೊಂಡ್ಬಿಡಬೇಕು ಅನ್ನೋದು ಒಂದು ಇರುತ್ತೆ. ಆವಾಗ ಅವ್ರಿಗೆ ಇಲ್ಲಾಜಿಕಲ್ ಥಿಂಕಿಂಗ್ ಅಂತ ನಾವು ಹೇಳ್ತೀವಿ, ಅಥವಾ ಡಿಸೋರಿಯೆಂಟೇಷನ್, ಜಡ್ಜ್ಮೆಂಟ್
ಜಡ್ಜ್ಮೆಂಟ್ ಇರಲ್ಲ, ಇನ್ಸೈಟ್ ಇರಲ್ಲ. ನಾನು ಮಾಡೋದು ಸರಿ ಅಥವಾ ತಪ್ಪು, ನಾಳೆ ನಾನು ಸಿಕ್ಕಾಕೊಂಡೆ ನನಗೆ ಅವಮಾನ ಆಗುತ್ತೆ, ಪೇಪರಲ್ಲಿ ಬರ್ತೀನಿ, ಅದು ಯಾವ ಪ್ರಜ್ಞೆನೂ ಇರಲ್ಲ. ಆ ಮೊಮೆಂಟಲ್ಲಿ ಅವ್ರಿಗೆ ಅದು ಬೇಕಾಗಿರೋದು ಅದೊಂದು ರಿವೆಂಜು, ಸ್ಯಾಟಿಸ್ಫ್ಯಾಕ್ಷನ್, ಗ್ರ್ಯಾಟಿಫಿಕೇಷನ್ ಬೇಕು, ಅಷ್ಟಕ್ಕೆ ಮಾತ್ರ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಒಂದು ಸಮಾಜದಲ್ಲಿ ಇನ್ನೂ ಅಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳು, ಇದು ಯಾಕೆ, ಇದರಿಂದ ತೊಂದರೆಗಳೇನು ಅಂತ ಹೇಳಿ ಕ್ರಿಯೇಟ್ ಮಾಡಿದ್ರೆ ಪ್ರೋಗ್ರಾಮ್ಸ್ನ. ಇವಾಗ ನಿಮ್ಮ ಚಾನೆಲ್ನವ್ರು ಇದನ್ನು ಕವರ್ ಮಾಡ್ತಾ ಇರೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ಥರದ್ದು ನಮ್ಮ ಸಮಾಜ ನೋಡಬೇಕು. ಆವಾಗ ಅವರಿಗೆ ಗೊತ್ತಾಗುತ್ತೆ, ಅವ್ರ ತಪ್ಪಿನ ಅರಿವಾದರೂ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ನಾವು ಜಾಸ್ತಿ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಇವಾಗ ಈಗ ಅನ್ಟಚ್ ಹೆಂಗೆ, ಎಲ್ಲಿ ಯಾವ ಥರ ಟಚ್ ಮಾಡಬೇಕು, ಯಾವುದು ಟಚೇಬಲ್ಲು ಯಾವುದು ಅನ್ಟಚೇಬಲ್ ಅನ್ನೋದು ನಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು ಅಂತ ಹೇಳಿದ್ರಿ. ಹಾಗೆಯೇ ಇದನ್ನು ಬಹುಶಃ ಗಂಡು ಮಕ್ಕಳಿಗೂ ಕೂಡ ಮನೆಯಿಂದನೇ ಕಲಿಸ್ಕೊಟ್ರೇ ಗಂಡು ಮಕ್ಕಳು ಯಾವ ರೀತಿ ಬೆಳಿಬೋದು ಅಂತ ನಿಮ್ಗೆ ಅನಿಸುತ್ತೆ ಮೇಡಮ್? ಖಂಡಿತ ಇದು ತುಂಬ ಒಳ್ಳೆಯ ಪ್ರಶ್ನೆನೇ ಕೇಳಿದ್ದೀರಾ. ಒಂದು ಪ್ರೀ ಅಡಾಲಸೆನ್ಸ್, ಮಿಡಲ್ ಅಡಾಲಸೆನ್ಸ್, ಪೋಸ್ಟ್ ಅಡಾಲಸೆನ್ಸ್ ಅಂತ 3 ಹಂತ ಇರುತ್ತೆ. ಪ್ರೀ ಅಡಾಲಸೆನ್ಸ್ ಸ್ಟೇಜಸಲ್ಲೇ ನಾವು ಒಂದು ಸ್ವಲ್ಪ ಅಂದರೆ 8ರಿಂದ 11ನೇ ವಯಸ್ಸಿನಲ್ಲಿ ನಾವು ಮಕ್ಕಳಿಗೆ, ಮನೇಲಿ ಹೆಣ್ಮಕ್ಳು ಇರೋ ಮಕ್ಕಳಿಗೆ ಅವ್ರಿಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳ್ಕೊಡ್ಬೇಕು. ಕೆಲವು ಮನೇಲಿ ಬರೀ ಗಂಡು ಮಕ್ಕಳೇ ಇದ್ದಾಗ ತಾಯಂದರು ಅವ್ರಿಗೆ ಖಂಡಿತ ಅವೇರ್ನೆಸ್, ಯಾರು ಒಂದು ಹೆಣ್ಮಕ್ಳು ಕ್ಲಾಸ್ನಲ್ಲಿರೋ ಹೆಣ್ಮಕ್ಳನ್ನೇ ಯಾವ ದೃಷ್ಟಿಯಿಂದ ನೋಡಬೇಕು, ಭಗಿನಿ ಭಾವ, ಭ್ರಾತೃಭಾವನ ಕಲ್ಪಿಸ್ಕೊಡ್ಬೇಕು. ನಂತರ ಒಂದು 11ರಿಂದ 14ನೇ ವಯಸ್ಸಿನಲ್ಲಿ ಅವ್ರಿಗಿನ್ನೂ ಅವೇರ್ನೆಸ್ಸು, ಡೂಸ್ ಆ್ಯಂಡ್ ಡೋಂಟ್ಸು ಖಂಡಿತ ಹುಡುಗರಿಗೂ ತುಂಬ ಮುಖ್ಯನೇ ಇದೆ, ಹುಡುಗಿರಿಗೂ ಮುಖ್ಯ ಇದೆ. ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಬರಲ್ಲ, ಇಲ್ಲಿ ಇಬ್ಬರು ಎರಡನ್ನೂ ಕಲ್ತ್ಕೋಬೇಕು. ನಂತರ 16 ವರ್ಷ ಆದಮೇಲೆ ಪೋಸ್ಟ್ ಅಡಾಲಸೆನ್ಸ್ ಅಂತಿರ್ತೀವಿ. ಅವಾಗೇನಾಗುತ್ತೆ, ಫ್ಯಾಂಟಸಿ ಆ್ಯಂಡ್ ರಿಯಾಲಿಟಿ ಅಂತ ಇರುತ್ತೆ. ಅವರು ಫ್ಯಾಂಟಸಿ ವರ್ಲ್ಡಲ್ಲಿ ಜಾಸ್ತಿ ಇರೋಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಅವ್ರು ಸಿನಿಮಾ ನೋಡ್ತಾರೆ, ಅಲ್ಲಿ ರೇಪ್ ಸೀನ್ಸ್ ನೋಡಬಹುದು. ಇದನ್ನು ನಾನು ಮಾಡಿದ್ರೆ ಹೆಂಗೆ, ಅವನು ಮಾಡಲಿಲ್ವಾ ಅನ್ನೋದು ಫೀಲಿಂಗ್ ಬರುತ್ತೆ. ಆವಾಗ ಅವ್ನಿಗೆ ಇದನ್ನು ನಾನು ಮಾಡೋದು ತಪ್ಪು ಅನ್ನೋ ಒಂದು ಅರಿವನ್ನ ಕಲ್ಪಿಸಿದ್ರೆ ಅದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಇದು ತುಂಬ ಉತ್ತಮವಾದ ಪ್ರಶ್ನೆ. ಇದು ನಮ್ಮ ಮಕ್ಕಳಲ್ಲೇ ನಾವು ಬೆಳೆಸುವಾಗಲೇ ಅಪ್ಪ ಅಮ್ಮರು, ಪೋಷಕರು ಅಥವಾ ಸಮಾಜ ಈ ಒಂದು ಆ್ಯಂಗಲಲ್ಲಿ ಬೆಳೆಸಿದ್ರೆ ಐ ಥಿಂಕ್ ನಾವು ಎಷ್ಟೋ ಕ್ರೈಮ್ನ ತಪ್ಪಿಸ್ಬೋದು ಅಂತ ಅನಿಸುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಮಾನಸಿಕ ತಜ್ಞರಾದಂತಹ ಡಾಕ್ಟರ್ ಪದ್ಮಶ್ರೀ ರಾವ್ ಹೇಳೋ ಪ್ರಕಾರ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಮಾನಸಿಕ ರೋಗವಾಗಿದ್ರು ಅತ್ಯಾಚಾರ ಎಸಗೋದಿರ್ಬೋದು, ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡೋದಿರ್ಬೋದು, ಇದು ಕೂಡ ಮಾನಸಿಕ ರೋಗವೇ ಆಗಿದೆ. ಹಾಗೆಯೇ ಇದನ್ನು ಮನೆಯಿಂದನೇ ಕೂಡ ಮನೆಯವರು, ತಂದೆ ತಾಯಿಯವರು ಇರ್ಬೋದು, ಹೇಗೆ ಹೆಣ್ಮಕ್ಳಿಗೆ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇರಬೇಕು ಸಮಾಜದಲ್ಲಿ ಅಂತ ಹೇಳ್ಕೊಡ್ತಾರೋ ಅದೇ ರೀತಿ ಗಂಡು ಮಕ್ಳಿಗೂ ಕೂಡ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದು ವೈದ್ಯರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಶಮ್ಮಿ ಶೆಟ್ಟಿ. ಪೋರ್ನೋಗ್ರಫಿಕ್ ವಿಡಿಯೋಸ್ಗೆ ಅಡಿಕ್ಟ್ ಆಗಿದ್ದಾರೆ. ಯಾಕೆಂದರೆ ಅದು ಮುಂಚೆ ಲಾಕ್ಡ್ ಚಾನೆಲ್ ಆಗಿತ್ತು. ಈಗ ಎನಿಬಡಿ ಕ್ಯಾನ್ ಹ್ಯಾವ್ ದ ಆಕ್ಸೆಸ್. ಅದರಿಂದ ಅವ್ರಿಗೆ ಏನಾಗುತ್ತೆ, ಆ ಅಪ್ರಾಪ್ತ ಏಜಲ್ಲಿ ಪ್ರವೋಕ್ ಆಗುತ್ತೆ. ಇದನ್ನು ನಾನು ಯಾಕೆ ಟ್ರೈ ಮಾಡಬಾರ್ದು, ಯಾರಿಗೂ ಏನು ಗೊತ್ತಾಗೋದಿಲ್ಲ ಅನ್ನೋ ಒಂದು ಭಾವನೆಯಲ್ಲಿರ್ತಾರೆ. ಆವಾಗ ಅವ್ರಿಗೆ ಇಲ್ಲಾಜಿಕಲ್ ಥಿಂಕಿಂಗ್ ಅಂತ ನಾವು ಹೇಳ್ತೀವಿ, ಅಥವಾ ಡಿಸೋರಿಯೆಂಟೇಷನ್, ಜಡ್ಜ್ಮೆಂಟ್ ಇರಲ್ಲ, ಇನ್ಸೈಟ್ ಇರಲ್ಲ. ನಾನು ಮಾಡೋದು ಸರಿ ಅಥವಾ ತಪ್ಪು, ನಾಳೆ ನಾನು ಸಿಕ್ಕಾಕೊಂಡೆ ನನಗೆ ಅವಮಾನ ಆಗುತ್ತೆ, ಪೇಪರಲ್ಲಿ ಬರ್ತೀನಿ, ಅದು ಯಾವ ಪ್ರಜ್ಞೆನೂ ಇರಲ್ಲ. ಆ ಮೊಮೆಂಟಲ್ಲಿ ಅವ್ರಿಗೆ ಅದು ಬೇಕಾಗಿರೋದು ಅದೊಂದು ರಿವೆಂಜು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.